ನಿನ್ನೆ ಬಿಡದಿಯಲ್ಲಿ ನಡೆದಂಥ ಘಟನೆ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಾ ಇರೋಂಥ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆಯಾದಂಥ ಪಾಪ ರೈತರನ್ನ ತಪ್ಪುದಾರಿಗಿಡಿಯುವಂಥ ಒಂದು ವ್ಯವಸ್ಥೆ, ದೊಡ್ಡ ಸಂಚು ನಡೀತಾ ಇದೆ. ಎಲ್ಲರ ಮನಸ್ಸಿಗೆ ನೋವುಂಟು ಮಾಡೋದು ನನ್ನ ಅಭಿಲಾಷೆ ಆಗಲಿ, ನನಗಿಷ್ಟ ಇಲ್ಲ. ಇದು ಈ ಯೋಜನೆ ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ. ಇದು ಯಾವತ್ತೂ ಕೂಡ ನಾನು ನನ್ನ ಕನಸಿನ ಯೋಜನೆ ಈ ಬಿಡದಿ ಟೌನ್ಶಿಪ್ ಅಂತ ನಾನು ಹೇಳೇ ಇಲ್ಲ. ನಾನು ಇದಕ್ಕೆ ಫೌಂಡೇಶನ್ ಹಾಕಿಲ್ಲ. ಏನು ನಮ್ಮ ಹಿರಿಯರು ರೈತ ಬಂಧು ಹೋರಾಟಗಾರರು ಅವರು ಏನು ಈ ರಾಜ್ಯಕ್ಕೆ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲಿ ಮುನ್ನುಡಿ ಬರೆಯುವಂಥ ಕೆಲಸ ಮಾತ್ರ ನಾನು ಮಾಡ್ತಾ ಇದ್ದೆ. ಅನೇಕ ಮುಖ್ಯಮಂತ್ರಿಗಳು, ಇಂಡಸ್ಟ್ರೀಸ್ ಮಿನಿಸ್ಟರ್ ಏನು ತೀರ್ಮಾನಗಳನ್ನು ಮಾಡ್ಕೊಂಡು ಬಂದರು, ಅದನ್ನು ನಾನು ಮುಂದುವರಿಸಿ ಅಂತ ಹೇಳಿದ್ದೆ. ನಾನೊಬ್ಬ ರೈತನ ಮಗ. ನಾನು ಕಪಟ ವ್ಯವಸಾಯ ಮಾಡದೇ ಇದ್ರೂ ಕೂಡ ಹುಟ್ಟಿನಲ್ಲಿ ನಾನೊಬ್ಬ ರೈತನ ಮಗ. ಭೂಮಿ, ರೈತನ ಬದುಕಿನ ಬಗ್ಗೆ, ಅವನ ಶ್ರಮದ ಬಗ್ಗೆ ನನಗೆ ಆದಂಥ ವೈಯಕ್ತಿಕವಾದಂಥ ಅನುಭವ ಇದೆ. ನಿನ್ನೆ ಬಿಡದಿಯಲ್ಲಿ ನಡೆದಂಥ ಘಟನೆ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಾ ಇರೋಂಥ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆಯಾದಂಥ ಪಾಪ ರೈತರನ್ನ ತಪ್ಪುದಾರಿಗಿಡಿಯುವಂಥ ಒಂದು ವ್ಯವಸ್ಥೆ, ದೊಡ್ಡ ಸಂಚು ನಡೀತಾ ಇದೆ. ಎಲ್ಲರ ಮನಸ್ಸಿಗೆ ನೋವುಂಟು ಮಾಡೋದು ನನ್ನ ಅಭಿಲಾಷೆ ಆಗಲಿ, ನನಗಿಷ್ಟ ಇಲ್ಲ. ಇದು ಈ ಯೋಜನೆ ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ. ಇದು ಯಾವತ್ತೂ ಕೂಡ ನಾನು ನನ್ನ ಕನಸಿನ ಯೋಜನೆ ಈ ಬಿಡದಿ ಟೌನ್ಶಿಪ್ ಅಂತ ನಾನು ಹೇಳೇ ಇಲ್ಲ. ನಾನು ಇದಕ್ಕೆ ಫೌಂಡೇಶನ್ ಹಾಕಿಲ್ಲ. ಏನು ನಮ್ಮ ಹಿರಿಯರು ರೈತ ಬಂಧು ಹೋರಾಟಗಾರರು ಅವರು ಏನು ಈ ರಾಜ್ಯಕ್ಕೆ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲಿ ಮುನ್ನುಡಿ ಬರೆಯುವಂಥ ಕೆಲಸ ಮಾತ್ರ ನಾನು ಮಾಡ್ತಾ ಇದ್ದೆ. ಅನೇಕ ಮುಖ್ಯಮಂತ್ರಿಗಳು, ಇಂಡಸ್ಟ್ರೀಸ್ ಮಿನಿಸ್ಟರ್ ಏನು ತೀರ್ಮಾನಗಳನ್ನು ಮಾಡ್ಕೊಂಡು ಬಂದರು, ಅದನ್ನು ನಾನು ಮುಂದುವರಿಸಿ ಅಂತ ಹೇಳಿದ್ದೆ. ನಾನೊಬ್ಬ ರೈತನ ಮಗ. ನಾನು ಕಪಟ ವ್ಯವಸಾಯ ಮಾಡದೇ ಇದ್ರೂ ಕೂಡ ಹುಟ್ಟಿನಲ್ಲಿ ನಾನೊಬ್ಬ ರೈತನ ಮಗ. ಭೂಮಿ, ರೈತನ ಬದುಕಿನ ಬಗ್ಗೆ, ಅವನ ಶ್ರಮದ ಬಗ್ಗೆ
ನನಗೆ ಆದಂಥ ವೈಯಕ್ತಿಕವಾದಂಥ ಅನುಭವ ಇದೆ.